ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಿಂಚೆ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಹೋಗೋದಕ್ಕೆ ರೆಡಿ ಆಗಬೇಕಿತ್ತು. ಏನೆಲ್ಲ ಬೇಕು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಮಧ್ಯಾಹ್ನ ಆಯಿತು. ಸಂಜೆ 4:15ಗೆ ನಂದು ಫ್ಲೈಟ್ ಇರೋದು ಮೈಸೂರಿಂದ ಹೈದ್ರಾಬಾದು. ಇನ್ನು ನಾನು ಊಟ ಮಾಡಿಕೊಂಡು ರೆಡಿಯಾಗಿ ಇಲ್ಲಿಂದ 1 ಅವರ್ ಮುಂಚೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹೋಗ್ತೀನಿ. ಮೈಸೂರಿಂದ ಆ್ಯಕ್ಚುಲಿ ಇದು ನಂದು ಫಸ್ಟ್ ಫ್ಲೈಟ್ ಹೋಗ್ತಾ ಇರೋದು. ಬ್ಯಾಂಗ್ಳೂರಿಂದ ಸುಮಾರು ಸಲ ಹೋಗಿದ್ದೀನಿ, ಬಟ್ ಮೈಸೂರಿಂದ ಹೋಗಿಲ್ಲ. ಇವತ್ತು ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಪೂರ್ತಿ ರೋಡು ಕಾಂಕ್ರೀಟ್ ಹಾಕಿ ರೆಡಿ ಮಾಡಿದ್ದಾರೆ. ಇವತ್ತು ಹುಲ್ಲೆಲ್ಲ ಹಾಕಿ ನೀರು ಹಾಕಿದ್ದಾರೆ. ಸ್ವಲ್ಪ ಮಳೆ ಅಂತೂ ಕಡಿಮೆ ಆಗಿದೆ. ಪ್ಯಾಕಿಂಗ್ ರೆಡಿ ಇದೆ. ಊಟ ಮಾಡ್ತೀನಿ. ಊಟ ಮುಗಿಸ್ಕೊಂಡು ರೆಡಿ ಆಗ್ತೀನಿ. ಸಂಡೇ ಸ್ಪೆಷಲ್ಲು ಚಿಕನ್ ಪ್ಲಸ್ ರೈಸ್, ಬಿಸಿ ಬಿಸಿ ರೈಸ್ ಜೊತೆಗೆ ಚಿಕನ್ ತಿನ್ಕೊಂಡು ಬೇಗ ರೆಡಿಯಾಗಿ ಹೊರಡ್ತೀನಿ. ಇನ್ನಿವತ್ತು ಸಂಡೇ ಟ್ರಾಫಿಕ್ ಜಾಸ್ತಿ ಇರುತ್ತೆ. ನೋಡೋಣ. ಮೈಸೂರಿಂದ ಟ್ರಾವೆಲ್ ಮಾಡ್ತಿರೋದು ನಾನು ಒಬ್ಬಳೇ ಹೈದ್ರಾಬಾದ್ವರೆಗೂ. ಹೈದ್ರಾಬಾದಿಂದ ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ, ಅದು ಹೋದ್ಮೇಲೆ ಗೊತ್ತಾಗುತ್ತೆ. ಜರ್ನಿ ಅಂದಮೇಲೆ ಕಂಫರ್ಟಬಲ್ ಆಗಿರಬೇಕು. ಕಂಫರ್ಟಬಲ್ ಆಗಿರಬೇಕು ಅಂದರೆ ನಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಆ ಬಟ್ಟೆ ಹಾಕ್ಕೊಂಡ್ರೆ ಒಳ್ಳೆಯದು. ಡ್ರೆಸ್ಸಸ್ ಎಲ್ಲ ಈ ಥರದಕ್ಕೆ ಆಗಲ್ಲ. ಹಾಗಾಗಿ ನಾನು ಟೀ ಶರ್ಟು ಮತ್ತು ಪ್ಯಾಂಟು ಹಾಕೊಳ್ಳೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ. ಟೀ ಶರ್ಟು ಕಂಫರ್ಟಬಲ್ಲು. ಹಾಗಾಗಿ ಮಾತಾಡ್ಬೇಕಾದ್ರೆ ಒಂದು ಸಲ ಬ್ಲೂ ಕಲರ್ ಟೀ ಶರ್ಟು ಇಲ್ಲಿ ನೋಡೋಣ ಅಂತ ಬಂದ್ವಿ. ಇದು ಪಕ್ಕದ ರೋಡಲ್ಲೇ ಇರುವಂಥದ್ದು ಅಂಗಡಿ. ಸರಿ ಅಂತೇಳಿ ಬಂದ್ವಿ. ಇಷ್ಟ ಆಯಿತು. ಇಲ್ಲೆಲ್ಲ ಸಿಗಲ್ಲ. ಅಲ್ಲಿ ಎದುರುಗಡೆ ನಮ್ಮನೆ ಎದುರುಗಡೆ ಆಗ್ತಾರಲ್ಲ ಇದತ್ರ ಫ್ಯಾಕ್ಟ್ರಿ ಅವರೇ ತಾನೇ ಇವರು. ಮತ್ತೆ ಶರ್ಟ್ ಹುಡುಕ್ತೆ ಸಿಗಲಿಲ್ಲ. ಮನೆ ಪಕ್ಕನೇ ಟೀ ಶರ್ಟ್ ಸಿಕ್ತು. ಯಾವುದೋ ಒಂದು ಈ ಕಲರಲ್ಲಿ ಸಿಕ್ತಲ್ಲ, ಸಾಕು. ಟ್ರಯಲ್ಲು ನೋಡಿದ್ದಾಯಿತು. ಸ್ವಲ್ಪ ಟೈಟ್ ಅನ್ನಿಸ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸಿಕ್ಕಿದ್ದೆ ಇದು. ಅಟ್ಲೀಸ್ಟ್ ಈ ಕಲರ್ ಟೀ ಶರ್ಟ್ ಆದರೂ ಸಿಕ್ತಲ್ಲ, ಅದಕ್ಕೆ ಖುಷಿ ಪಡಬೇಕಷ್ಟೆ. ಓಕೆ. ವೈಟ್ ಮೇಲೆ ಬ್ಲೂ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲಕ್ಕೆ ತಗೋಬೇಕಾಗಿ ಬಂತು. ಬೇಕು ಅಂದಾಗ ಸಿಗಲ್ಲ, ಬೇಡ ಅಂದಾಗ ಹೀಗೆ. ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ. ನೋಡೋಣ ನಾಳೆ ವೈಟ್ ಜೊತೆಗೆ ಹೆಂಗೆ ಕಾಣಿಸುತ್ತೆ ಅಂತ. ನೋಡಿ ಕಾಯ್ಸ್, ಈ ಮಳೆಗೆ ಎಷ್ಟು ಹೊಟ್ಟೆ ಕಿಚ್ಚು. ಇನ್ನೇನು ಹೊರಡೋಣ ಅಂತೇಳಿ ಆಚೆ ಬಂದರೆ ಇಷ್ಟು ಮಳೆ ಬರ್ತಿದೆ. ಈ ಮಳೆಯಲ್ಲಿ ಹೆಂಗಪ್ಪ ಹೋಗೋದು? ಜೋರಾಗೆ ಬರ್ತಿದೆ. ನನ್ನ ಗಾಡಿ ಅಂತೂ ಎಲ್ಲ ಫುಲ್ ಕ್ಲೀನ್ ಆಯಿತು. ಈ ನೆಕ್ಕದಲ್ಲಿ ನೋಡಿ ಎಷ್ಟು ಜೋರಾಗಿ ಬರ್ತಿದೆ. ಮಳೆ ಬರೋ ಟೈಮು ಅಲ್ಲ ಅಂದರೆ ಅದಕ್ಕೇನು ಟೈಮ್ ಇರಲ್ಲ, ಬಟ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ತುಂಬ ಜೋರಾಗೆ ಬರ್ತಾಯಿದೆ. ಪ್ಯಾಕಿಂಗ್ ಎಲ್ಲ ರೆಡಿ ಇದೆ. ಇನ್ನೇನು ಮಳೆ ಬರುತ್ತೆ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಹೊರಟೆ. ಫುಲ್ಲು ಜರ್ಕಿನ್ನು ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ತೊಗೊಂಡೆ. ಇನ್ನು ಕಾರ್ ಬರಬೇಕು, ವೇಟಿಂಗಲ್ಲಿದ್ದೀನಿ. ಪ್ಯಾಕಿಂಗ್ ಪೂರ್ತಿ ಏನು ಮಾಡ್ಕೊಂಡಿದ್ದೆ ಎಲ್ಲರೂ ತಂದು ಹೊರಗಡೆ ಇಟ್ಕೊಂಡಿದ್ದೀನಿ. ಇನ್ನು ನನಗೆ ಬೇರೆ ಜರ್ನಿಯಲ್ಲಿ ಶೂ ಕಂಫರ್ಟಬಲ್ ಅಂತ ನಾನು ಶೂ ಹಾಕ್ಕೊಂಡಿದ್ದೀನಿ. ಇನ್ನು ಪೂರ್ತಿ ಅದಂತೂ ಹಾಳಾಗೋದಂತೂ ಗ್ಯಾರಂಟಿ. ಏಕೆಂದರೆ ಅಷ್ಟು ಜೋರಾಗಿ ಮಳೆ ಬರ್ತಿದೆ. ಇವಾಗ ಹೇಗಾಗಿದೆ ಅಂದರೆ ಒಂದು ರೋಡಲ್ಲಿ ಮಳೆ ಬಂದರೆ ಇನ್ನೊಂದು ರೋಡಲ್ಲಿ ಬರಲ್ಲ. ಬಟ್ ನೋಡೋಣ, ಈಗ ಇಲ್ಲಿ ಬರ್ತಾ ಇದೆ. ಏರ್ಪೋರ್ಟ್ ಹತ್ರ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಕರೆಕ್ಟ್ ಟೈಮ್ಗೆ ಕಾರ್ ಬಂತು. ಇನ್ನು ಹೊರಟಿದ್ದೀನಿ. ಸಖತ್ತಾಗಿ ಮಳೆ ಬಂದಿದೆ. ಇಲ್ಲಿ ನೋಡಿ, ತುಂಬ ಮಳೆ ಬಂದಿದೆ. ಈ ಮಳೆ ಬಂದರೆ ಏನಾಗುತ್ತೆ ಗೊತ್ತಾ, ಪೂರ್ತಿ ನೋಡಿ ಈ ಥರ ಸೈಡಲ್ಲೆಲ್ಲ ನೀರು ನಿಂತ್ಕೊಳ್ಳುತ್ತಾ. ಟೂ ವೀಲರ್ಸಲ್ಲಿ ಹೋಗೋರಿಗೆ ಬರೋರಿಗೆ ತುಂಬ ಹಿಂಸೆ ಆಗುತ್ತೆ. ಅದು ಜೋರಾಗಿ ಬರ್ತಾನೇ ಇದೆ. ಸಖತ್ತಾಗಿದೆ. ಇನ್ನು ಇವತ್ತು ಸಂಡೇ ಬೇರೆ, ಟ್ರಾಫಿಕ್ ಜಾಮ್ ಅಂತೂ ಆಗೋದಂತೂ ಗ್ಯಾರಂಟಿ. ಇನ್ನು ಮೇನ್ ರೋಡಲ್ಲೇ ಹೋಗಬೇಕಾಗಿರೋದು ನಮಗೆ. ಇದು ನಂಜನಗೂಡು ಮೇನ್ ರೋಡಲ್ಲಿ ಏರ್ಪೋರ್ಟ್ ಇರುವಂಥದ್ದು. ಸ್ವಲ್ಪ ಇಲ್ಲೆಲ್ಲ ಸಿಗ್ನಲ್ ಜಾಸ್ತಿನೇ ಇದೆ. ಅದು ಸುಮಾರು ನನಗೆ ಒಂದು 5ರಿಂದ 6 ಒಂದು 7 ಕಿಲೋಮೀಟ್ರು 8 ಕಿಲೋಮೀಟ್ರು ಆಗುತ್ತೆ. ನಮ್ಮ ಮನೆಯಿಂದ ಅಲ್ಲಿಗೆ. ಮಳೆ ಬರ್ತಾ ಇದೆ, ಟ್ರಾಫಿಕ್ ಇದೆ. ನೋಡೋಣ ಎಷ್ಟು ಬೇಗ ಹೋಗ್ತೀವಿ ಏನು ಅಂತ. ಮೈಸೂರಲ್ವಾ, ಪ್ರಾಬ್ಲಮ್ ಇಲ್ಲ. ಬೇಗ ಹೋಗ್ಬೋದು ಅಂತ ಅಂದ್ಕೊಂಡೆ. ಜೊತೆಗೆ ಏರ್ಪೋರ್ಟಲ್ಲೂ ಜಾಸ್ತಿ ಹೊತ್ತು ಆಗಲ್ಲ. ನಮ್ಮದೊಂದು ಏನೊಂದು 10 ನಿಮಿಷ ಅಷ್ಟೇ ಕಂಪ್ಲೀಟ್ ಆಗುತ್ತೆ. ತುಂಬ ಏನು ದೊಡ್ಡದಲ್ಲ.
ಸೊ ನೋಡಿ ಗೈಸ್, ಇಲ್ಲಿ ಮಳೆ ಕಡಿಮೆ ಆಗಿದೆ. ಇದು ಆನಂದಾಶ್ರಮ. ಇವತ್ತು ಸಂಡೇ. ಸೊ ಸಂಡೇ ಆದ್ದರಿಂದ ಇಲ್ಲಿ ಬರೋರು ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ರಶ್ ಇರುತ್ತೆ. ಇನ್ನು ಎಲ್ಲ ಕಡೆ ಮದುವೆ ಸಮಾರಂಭಗಳು ಕೂಡ ಸ್ಟಾರ್ಟ್ ಆಗಿದೆ. ಸೊ ರಶ್ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ. ನೋಡಿ, ಇಲ್ಲಂತೂ ಮಳೆನೇ ಬಿದ್ದಿಲ್ಲ, ಫುಲ್ಲು ಕಮ್ಮಿ ಇದೆ. ಅಲ್ಲಿ ಜರ್ಕಿನ್ ಹಾಕೊಂಡು ಫುಲ್ ಪ್ಯಾಕಾಗಿ ಬಂದೆ. ಇಲ್ಲಿ ನೋಡಿದ್ರೆ ನೋಡಿ ಎಷ್ಟು ಬಿಸಿಲಿದೆ. ಮೈಸೂರಲ್ಲೇ ಅಲ್ಲೊಂಥರ ಇಲ್ಲೊಂಥರ, ಇಷ್ಟೇ ನೋಡಿ, ಫುಲ್ ಬಿಸಿಲಿದೆ. ಒಂದು ಹನಿ ಕೂಡ ನೀರು ಬಂದಿಲ್ಲ, ಇಲ್ಲಿ ನೀರೇ ಬಿದ್ದಿಲ್ಲ. ಸೊ ಅಂತೂ ಇಂತೂ ಮೇನ್ ರೋಡಿಗೆ ಬಂದ್ವಿ. ಸೊ ಇಲ್ಲಿಂದ ತುಂಬಾ ಹತ್ರ ಆಗುತ್ತೆ ನಮಗೆ ಏರ್ಪೋರ್ಟು. ಸೊ ಮೈಸೂರು ಏರ್ಪೋರ್ಟ್ ಆಲ್ರೆಡಿ ಹೋಗಿದ್ದೀನಿ, ಬಟ್ ಫ್ಲೈಟಲ್ಲಿ ಜರ್ನಿ ಮಾಡಿರಲಿಲ್ಲ. 2-3 ಸಲ ಸೊ ಡ್ರಾಪ್ ಮಾಡೋಕ್ಕೆ ಹೋಗಿದ್ದೀನಿ, ಇನ್ನೊಂದು ಸಲ ಕರ್ಕೊಂಬರೋಕ್ಕೆ ಹೋಗಿದ್ದೀನಿ. ಫಸ್ಟ್ ಟೈಮು ಮೈಸೂರಿಂದ ನಾನು ಬೇರೆ ಕಡೆದಕ್ಕೆ ಫ್ಲೈಟಲ್ಲಿ ಹೋಗ್ತಾ ಇರೋದು. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ. ಜೊತೆಗೆ ಡೇ ಜರ್ನಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪೆಲ್ಲ ಹೋದಾಗ ನೈಟ್ ಜರ್ನಿನೇ ಜಾಸ್ತಿ ಮಾಡಿರೋದು, ಅದು ಬ್ಯಾಂಗ್ಳೂರಿಂದ. ಡೇ ಜರ್ನಿ ನಾನು ಮಾಡೇ ಇಲ್ಲ. ಸೊ ಫ್ಲೈಟಲ್ಲಿ ಫಸ್ಟ್ ಟೈಮ್ ಡೇ ಜರ್ನಿ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ಇದೇ ನಮ್ಮ ಮೈಸೂರಿನ ಏರ್ಪೋರ್ಟು. ಸೊ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ಚಿಕ್ಕದಾಗಿದೆ, ಚಕ್ಕದಾಗಿದೆ. ಇನ್ನು ಇಲ್ಲಿಂದ ಮೈಸೂರಿಂದ ನಮ್ಮ ಒಂದು ಟಾಟಾ ಕಡೆಯಿಂದ ಹೋಗ್ತಾ ಇರೋದು ನಾನು ಒಬ್ಬಳೆ. ಸೊ ಇನ್ನು ಮಿಕ್ತವರೆಲ್ಲ ಹೈದ್ರಾಬಾದಿಂದ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿಂದ ಎಷ್ಟು ಜನ ಬರ್ತಾರೆ ಏನು ಅಂತ. ಓವರಾಲ್ ನಾವಿರೋದೇ 468 ಮೆಂಬರ್ಸ್, ಐ ಥಿಂಕ್ ಸೆಲೆಕ್ಟೆಡ್ ಮೆಂಬರ್ಸು. ಸೊ ಅಷ್ಟು ಜನದ್ದು ಇದೆ. ಅಂದರೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳನ್ನೆಲ್ಲ ಹಾಕ್ತಾ ಇರ್ತಾರೆ. ನಮ್ಮ ಒಂದು ಏನೇನು ಪ್ರೋಗ್ರಾಮ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾವು ಅದರಲ್ಲಿ ನೋಡ್ಕೋತಾ ಇದ್ದೀವಿ. ಸೊ ಆದ್ದರಿಂದ ನಾವು ಹೇಳ್ಬೋದು ಆ ಗ್ರೂಪಲ್ಲಿ 468 ಮೆಂಬರ್ಸ್ವರೆಗೂ ಸೆಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ. ಸೊ ಅಂತೂ ಇಂತೂ ಏರ್ಪೋರ್ಟ್ ಮುಂದಕ್ಕೆ ಬಂದ್ವಿ. ನಮ್ಮ ಮೈಸೂರಿನ ಏರ್ಪೋರ್ಟ್ ಸಿಂಪಲಾಗಿದೆ, ಏನು ದೊಡ್ಡದಲ್ಲ, ಹಾಗೆ ಏನು ತುಂಬ ಏನಿದಿಲ್ಲ. ಸೊ ಫಸ್ಟೇ ನಾವು ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಒಂದು ID ಪ್ರೂಫ್ ಮತ್ತು ಸೊ ಪೂರ್ತಿ ಚೆಕಿಂಗ್ ಮಾಡ್ತಾರೆ. ಸೊ ID ಪ್ರೂಫ್ ಇಲ್ಲ ಆದರೆ ಡಿಜಿಟಲ್ ಲಾಕರ್ ಅಂದರೆ ನಮ್ಮ ಆಧಾರ್ನ ಡೌನ್ಲೋಡ್ ಮಾಡಿ ಕೂಡ ಕೊಡ್ಬೋದು, ಅದು ಆಪ್ಷನಲ್ ಇದೆ. ID ಪ್ರೂಫ್ ಕ್ಯಾರಿ ಮಾಡೋದು ಒಳ್ಳೆಯದು. ಇನ್ನೇನಿಲ್ಲ, ಜಸ್ಟ್ 5-10 ನಿಮಿಷ ಅಷ್ಟೇ. ಇಲ್ಲೊಂದು ಸಲ ನೀಟಾಗೆಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ ನಮ್ಮ ಒಂದು ಟಿಕೆಟ್ ಏನು ಇಂಡಿಗೋಯಿಂದ ನಮ್ಮದು ಬುಕ್ ಆಗಿರೋದು, ಇಂಡಿಗೋಯಿಂದನೇ ನಮಗೆ ಒಂದು ಮೆಸೇಜ್ ಬಂದಿರುತ್ತೆ. ಸೊ ಅದನ್ನೇ ತೋರಿಸಿದ್ರೆ ಸಾಕು, ಇನ್ನೇನಿಲ್ಲ. ಸೊ ಅಲ್ಲಿರೋರೆಲ್ಲ ನಮಗೆ ಆರಾಮಾಗಿ ವೆಲ್ಕಮ್ ಅಂತ ವಿಶ್ ಮಾಡಿದ್ರು. ಇನ್ನು ವಿಶ್ ಮಾಡಿದ್ಮೇಲೆಲ್ಲ ಫುಲ್ ಚೆಕಿಂಗ್ ಅಂತೂ ಆಗಲೇಬೇಕು. ಸೊ ಪೂರ್ತಿ ನಾವು ಹ್ಯಾಂಡ್ ಬ್ಯಾಗ್ಸಿಂದ, ಜರ್ಕಿನಿಂದ, ಬೆಲ್ಟಿಂದ, ಶೂವಿಂದ ಪ್ರತಿಯೊಂದು ನೀಟಾಗಿ ಚೆಕ್ ಮಾಡ್ತಾರೆ. ಚೆಕ್ ಎಲ್ಲ ಆದಮೇಲೆ ಸೊ ನಾವು ಹೊರಗಡೆ ಬರ್ತೀವಿ. ಸೊ ಹೊರಗಡೆ ಅಂದರೆ ಆಚೆ ಅಲ್ಲ, ಸೊ ನಮ್ಮ ಫ್ಲೈಟ್ ಎಲ್ಲಿ ಬರುತ್ತೆ ಆ ಒಂದು ಪ್ಲೇಸ್ಗೆ ಬರ್ತೀವಿ ಅಷ್ಟೇ. ಸೊ ಮೈಸೂರಲ್ಲಿ ತುಂಬಾ ಸಿಂಪಲ್ಲು, ಆರಾಮಾಗಿ ಬರ್ಬೋದು. ನೋಡಿ, ಇಷ್ಟೇ ವೇಟಿಂಗ್ ಏರಿಯಾ. ಸೊ ನಮ್ಮ ಫ್ಲೈಟ್ ಬರೋದು ಕೂಡ ಇಲ್ಲೇ. ಸೊ ನನ್ನ ಒಂದು ಬೋರ್ಡಿಂಗ್ ಪಾಸ್ ಮೈಸೂರು ಟು ಹೈದ್ರಾಬಾದ್ ಟು ಗೋವಾ, ಸೊ ಎರಡನ್ನೂ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಟಿಕೆಟು. ಸೊ ಹಾಗಾಗಿ ನನಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಇನ್ನು ನಾನು ವಾಟರ್ ಬಾಟ್ಲು ತೊಗೊಂಡೋಗ್ಬೇಕಿತ್ತು, ಮರ್ತಿದ್ದೆ. ಸೊ ಹಾಗಾಗಿ ಇಲ್ಲೇ ನೀರು ಕುಡಿಯೋಣ ಅಂತೇಳಿ ಬಂದೆ. ಇಲ್ಲಿ 2 ಥರ ವಾಟರು ಸಿಗುತ್ತೆ, ಒಂದು ಹಾಟ್ ವಾಟರು, ಒಂದು ನಾರ್ಮಲ್ ವಾಟರು, ಎರಡೂ ಚೆನ್ನಾಗಿದೆ. ಸೊ ನಾನು ಬಿಸಿನೀರೇ ಕುಡಿಯೋಣ ಅಂಥೇಳಿ ಸೊ ಹಾಟ್ ವಾಟರ್ ತೊಗೊಂಡೆ. ಸೊ ತುಂಬ ಬಿಸಿ ಇರುತ್ತೆ. ಸೊ ಬಿಸಿ ಕುಡಿಯೋರಿಗೆ ಕಂಫರ್ಟಬಲ್ ಇರುತ್ತೆ, ಇಲ್ಲ ಅನ್ನೋರಿಗೆ ಮಾಮೂಲಿ ನಾರ್ಮಲ್ ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬೋದು. ಸೊ ಇನ್ನೂ ನೀರು ಕುಡ್ಕೊಂಡು ಬಂದು ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡೆ. ಸೊ ಒಂದು ರೌಂಡ್ ಪೂರ್ತಿ ಯಾರ್ಯಾರು ಬರ್ತಾ ಇದ್ದಾರೆ, ಸೊ ನಮಗೆ ಗೊತ್ತಿರೋರು ಯಾರು ಇರ್ಬೋದಾ, ಮೈಸೂರು ಏರ್ಪೋರ್ಟ್ ಅಲ್ವಾ. ಸೊ ಹಾಗಾಗಿ ಅಂತೇಳಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೆ. ಸೊ ಅಷ್ಟರಲ್ಲಿ ಕಾಲ್ ಬಂತು. ಸೊ ಬನ್ನಿ ಅಂತೇಳಿ 1ರಿಂದ 15 ಸೀಟ್ ಒಳಗೆ ಯಾರು ನಂಬರ್ಸ್ ಇದೆ ಎಲ್ಲರೂ ಬನ್ನಿ ಅಂತ ಹೇಳಿದ್ರು. ನಂದು ಕೂಡ ಫಸ್ಟ್ D ನನ್ನ ಸೀಟ್ ನಂಬರು, ಸರಿ ಅಂತೇಳಿ ಹೊರಟೆ. ಇನ್ನು ನನ್ನ ಒಂದು ಬೋರ್ಡಿಂಗ್ ಪಾಸ್ ತೋರಿಸಿ ಅಂದರು, ಅದನ್ನು ತೋರಿಸಿ ಸೊ ಅಲ್ಲಿಂದ ಹೊರಗಡೆ ಬಂದೆ. ಸೊ ಹೊರಗಡೆ ಬಂದಮೇಲೆ ಸೊ ಬಸ್ ಆಲ್ರೆಡಿ ನಿಂತಿದೆ. ಬಸ್ಸಿಂದ ಸೊ ನಮ್ಮ ಒಂದು ಫ್ಲೈಟ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಷ್ಟು ಮೆಂಬರ್ಸ್ ಅಂತ ಇರುತ್ತಾರೆ. ಸೊ 2ರಿಂದ 3 ಬಸ್ ಆಲ್ರೆಡಿ 1 by 1 ಇದೆ. ಸದ್ಯಕ್ಕೆ ನಾನು ಫಸ್ಟ್ ಬಸ್ಸಲ್ಲೇ ಕೂತ್ಕೊಂಡೆ. ಸ್ವಲ್ಪ ಸೀಟ್ ಇದೆ ಅಷ್ಟೇ ಕೂತ್ಕೊಳ್ಳೋರಿಗೆ, ಎಲ್ಲರಿಗೂ ನಿಂತ್ಕೊಳ್ಳೋದಕ್ಕೆ ಜಾಗ ಜಾಸ್ತಿ ಇರೋದು ಇಲ್ಲಿ.
ಸೊ ಹಾಗಾಗಿ ತುಂಬ ಏಜಾದವ್ರು ಮಾತ್ರ ಕೂತ್ಕೊಂಡ್ರು, ಇನ್ನು ನಾವೆಲ್ಲ ಆರಾಮಾಗಿ ನಿಂತ್ಕೊಂಡಿದ್ವಿ. ಸೊ ಲಾಸ್ಟ್ ಟೈಮ್ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಹೋದಾಗಲೂ ಕೂಡ ಈ ಥರನೇ ಆಯಿತು. ಸೊ ನಾನು ಈ ಥರ ಬಸ್ಸಲ್ಲಿ ಅಲ್ಲೂ ಕೂಡ ಹೋಗಿ ಫ್ಲೈಟ್ ಹತ್ತಿದ್ದು. ಸೊ ಇಲ್ಲೂ ಕೂಡ ಹಾಗೆ ಆಗ್ತಾಯಿದೆ. ಇದೊಂಥರ ಚೆಂದ ಎಕ್ಸ್ಪೀರಿಯೆನ್ಸು. ನಾರ್ಮಲ್ ನಮ್ಮ ಬಸ್ಸು ನಾವೇನು KSRTC ಬಸ್ಸಲ್ಲಿ ಓಡಾಡ್ತೀವಿ ಸೇಮ್ ಫೀಲಿಂಗು. ನೋಡಿ ಆಲ್ರೆಡಿ ನಮ್ಮ ಒಂದು ಇಂಡಿಗೋ ಫ್ಲೈಟ್ ರೆಡಿಯಾಗಿದೆ. ಸೊ ಇದು ಒಳಗಡೆಯಿಂದ ಮೈಸೂರು ವಿಮಾನ ನಿಲ್ದಾಣ. ತುಂಬಾ ಕ್ಲೀನಾಗಿದೆ, ಚೆನ್ನಾಗಿದೆ. ದೂರ ಹೋಗ್ತಿದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ನೋಡೋದಕ್ಕೆ. ಸೊ ಫೈನಲಿ ನಮ್ಮ ಫ್ಲೈಟ್ ಹತ್ರ ಕರ್ಕೊಂಡು ಬಂದರು. ಸೊ ಎಲ್ಲರೂ ಒಬ್ಬೊಬ್ಬರಾಗಿ ನೀಟಾಗಿ ನಿಧಾನಕ್ಕೆ ಇಳಿಯೋಣ ಅಂತೇಳಿ ಎಲ್ಲರೂ ಇಳಿತಾ ಇದ್ದೀವಿ. ಸೊ ತುಂಬ ಜನ ಫಸ್ಟ್ ಟೈಮು ಫ್ಲೈಟಲ್ಲೇ ಹೋಗಿರೋದು. ಅವರೆಲ್ಲ ಅಲ್ಲೇ ಮಾತಾಡ್ಕೋತಾ ಇದ್ರು. ಸೊ ಅದನ್ನು ಕೇಳಿಸ್ತಾ ಇತ್ತು. ಸೊ ಅವರು ಕೂಡ ತುಂಬ ಜನ ನಂತರ ವೀಡಿಯೋ ಮಾಡ್ತಾಯಿದ್ರು, ಕೆಲವರು ಫೋಟೋಸ್ಗಳನ್ನ ತೊಗೋತಾಯಿದ್ರು. ನನ್ನ ಫಸ್ಟ್ ಟೈಮ್ ಅಲ್ಲ, ಬಟ್ ಮೈಸೂರಿಂದ ಫಸ್ಟ್ ಟೈಮ್ ಇದು. ಸೊ ಹಾಗಾಗಿ ನನಗೂ ಕೂಡ ತುಂಬ ಖುಷಿ ಇದೆ. ಎಲ್ಲ ಫೋಟೋಸು ವೀಡಿಯೋಸು ತೊಗೊಳ್ಳೋಷ್ಟರಲ್ಲಿ ಟೈಮ್ ಆಯಿತು. ಸೊ ಓಡೋಣ ಅಂತೇಳಿ ಹೊರಟ್ವಿ. ಇನ್ನು ಇಂಡಿಗೋ ಏನು ತುಂಬ ದೊಡ್ಡದೇನಲ್ಲ, ಬಟ್ ಅಂದರೂ ನಾವಿಲ್ಲಿರುವಂಥದ್ದು ತುಂಬ ಜನ ಇದ್ದೀವಿ. ಸೊ ನೋಡೋಣ ನನಗೆ ಯಾವ ಸೀಟ್ ಇದೆ ಅಂತ. ಐ ಥಿಂಕ್ ನನ್ನ ಸೀಟ್ ನಂಬರ್ ಬಂದು ಫಸ್ಟ್ ಡಿ. ನೋಡೋಣ, ಫಸ್ಟ್ ಸೀಟೇ ಇದೆ. ಅದಂತೂ ವಿಂಡೋ ಸೀಟ್ ಅಂತೂ ಖಂಡಿತ ಅಲ್ಲ. ಸೊ ಯಾವ್ದು ಸೀಟ್ ಸಿಗುತ್ತೆ ಅದು ಅಷ್ಟೇ, ಏನೂ ಮಾಡೋದಕ್ಕಾಗಲ್ಲ. ಐ ಥಿಂಕ್ ಲೇಡೀಸ್ ಜಾಸ್ತಿ ಜನ ಇಷ್ಟಪಡುವಂಥದ್ದು ವಿಂಡೋ ಸೀಟೇ. ಸೊ ನನಗೂ ಕೂಡ ವಿಂಡೋ ಸೀಟೇ ಇಷ್ಟ. ಏನಕ್ಕೆ ಅಂದರೆ ನೀಟಾಗಿ ನೋಡ್ಬೋದು, ವಿಡಿಯೋ ಮಾಡ್ಕೋಬೋದು ಅಂತೇಳಿ ಅಷ್ಟೇ, ಇನ್ನೇನಿಲ್ಲ. ಸೊ ಅಂತೂ ಇಂತೂ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಯೂಶ್ವಲಿ ಏರೋ ಹೋಸ್ಟರ್ಸ್ ಯಾರಿರ್ತಾರೆ, ಗಗನ ಸಿಕ್ಕಿಯವರು ಎಲ್ಲರನ್ನೂ ವೆಲ್ಕಮ್ ಮಾಡ್ತಾರೆ. ನಮ್ಮನ್ನು ಕೂಡ ಅದೇ ರೀತಿ ವೆಲ್ಕಮ್ ಮಾಡಿದ್ರು. ಇದು ಬಂದು ಇಂಡಿಗೋ ಫ್ಲೈಟ್. ತುಂಬ ಏನು ದೊಡ್ಡದಲ್ಲ, ಬಟ್ ಓಕೆ. ಸೊ ನಮ್ಮ ಒಂದು ಲಗೇಜ್ ಹ್ಯಾಂಡ್ ಬ್ಯಾಗ್ಸ್ ಏನಿರುತ್ತೆ ಅದನ್ನೆಲ್ಲ ಇಲ್ಲಿಡಬೇಕು. ಸೊ ಇಲ್ಲಿಡೋದಕ್ಕೇ ಪರ್ಟಿಕ್ಯುಲರಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಬ್ಬಿಬ್ಬರು ಕೂತ್ಕೊಳ್ಳುವಂಥದ್ದು, ಒಂದು ಸೈಡಲ್ಲಿ ಇಬ್ಬಿಬ್ಬರು ಕೂತ್ಕೊಳ್ಳುವಂಥದ್ದು. ಸೊ ಎಲ್ಲ ಸೀಟ್ ಆಯಿತು. ನಂದು ಉಲ್ಟಾ ಸೀಟ್ ಬಂದಿದೆ ಇಲ್ಲಿ ಆ ಥರ. ಎದುರುಗಡೆ ಒಂದು ಸೀಟ್ ಖಾಲಿ ಇದೆ, ನೋಡೋಣ ಅಲ್ಲಿ ಯಾರೂ ಬರಲಿಲ್ಲ ಅಂದರೆ ಅಲ್ಲಿಗೆ ಜಂಪ್ ಆಗುವೆ. ಸೊ ಅದು ಬಂದು ವಿಂಡೋ ಸೀಟು. ಎಸ್, ಆ ಸೀಟ್ಗೆ ಯಾರೂ ಬರಲಿಲ್ಲ, ಹಾಗಾಗಿ ವಿಂಡೋ ಸೀಟ್ ನನಗೆ ಆಯಿತು. ಫುಲ್ ಖುಷಿ ಆಯಿತು. ಒಂದು 4 ಸೀಟ್ ಖಾಲಿ ಇತ್ತು ಅಷ್ಟೇ, ಇನ್ನೆಲ್ಲ ಫಿಲ್ ಆಗಿತ್ತು. ಇನ್ನು ನಿಧಾನಕ್ಕೆ ಹೊರಡೋದು ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ 10 ನಿಮಿಷ ಮುಂಚೆನೇ ಹೊರಡ್ತಾ ಇದ್ದಾರೆ. ನಮಗೆ ಕೊಟ್ಟಿರುವಂತಹ ಟೈಮ್ ಟೇಬಲ್ಗಿಂತ 10 ನಿಮಿಷ ಮುಂಚೆನೇ ಹೊರಡ್ತಾ ಇದ್ದೀವಿ. ಸೊ ನೋಡೋಣ, ಇದೊಂಥರ ಎಕ್ಸ್ಪೀರಿಯೆನ್ಸು. ಫ್ಲೈಟಲ್ಲಿ ನಾವು ಕೂರೋದು, ಮೇಲೆ ಹೋಗೋದು, ಕೆಳಗಡೆ ಇಳಿಯೋದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಅದನ್ನು ನಾವು ಹೇಳೋದಕ್ಕಾಗಲ್ಲ, ಅಲ್ಲಿ ಹೋಗಿ ಅದನ್ನು ಅನುಭವಿಸಿದ್ರೇ ಗೊತ್ತಾಗೋದು ಯಾವ ಥರ ಇರುತ್ತೆ ಅಂಥೇಳಿ. ಸೊ ಒಂದು 5-6 ನಿಮಿಷ ಸ್ಲೋ ಆಗಿ ನೀಟಾಗಿ ಕ್ರಾಸ್ ಮಾಡಿಕೊಂಡು ಬರ್ತಾರೆ. ಅದಾದಮೇಲೆ ನೋಡಿ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಫಾಸ್ಟಾಗಿ ಹೋಗ್ತಾ ಸೊ ಮೇಲಕ್ಕೆ ಹೋಗೋದು. ಡೇ ಫಸ್ಟ್ ಟೈಮು ನಾನು ಫ್ಲೈಟ್ ಜರ್ನಿ ಮಾಡ್ತಿರೋದು. ಸೊ ಹಾಗಾಗಿ ನೀಟಾಗಿ ವಿಡಿಯೋ ಅಂತೂ ಮಾಡ್ಕೋಬೋದು. ಸೊ ಮೇಲೆ ಹೋಗ್ತಾ ಇದ್ದೀವಿ. ವಾವ್, ತುಂಬ ಚೆನ್ನಾಗಿದೆ. ಗ್ರೀನರಿ ಸಖತ್ತಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಮೇಲೆ ಬಂದ್ವಿ. ಆ್ಯಕ್ಚುಲಿ ಇನ್ನೂ ಮೇಲೆ ಹೋಗುತ್ತೆ, ನೋಡೋಣ. ಸ್ವಲ್ಪ ದೂರ ಹೋದ್ಮೇಲೆ ಮೇಲೆ ಹೋಗ್ಬೋದೇನೋ. ಸೊ ಮೈಸೂರು ಬೈ ಮೈಸೂರು ಸದ್ಯಕ್ಕೆ 2 ಡೇಸ್. ಇವತ್ತು ನಾಳೆ ನಾಳಿದ್ದು, ನೆಕ್ಸ್ಟು ವೆಡ್ನೆಸ್ಡೇ ನಾನು ವಾಪಸ್ ಬರುವಂಥದ್ದು. ಸದ್ಯಕ್ಕೆ ಈಗ ಹೈದ್ರಾಬಾದ್ಗೆ ಹೋಗ್ತಾ ಇರೋದು. ವಾವ್, ಚೆನ್ನಾಗಿ ಕಾಣಿಸ್ತಿದೆ. ಯೂಶ್ವಲಿ ನಾವು ಈ ಥರ ಎಲ್ಲ ಟಿ ವಿಲಿ ಜಾಸ್ತಿ ನೋಡಿರ್ತೀವಿ. ಸೊ ಡೇ ಫಸ್ಟ್ ಟೈಮ್ ನಂದು ಜರ್ನಿ. ತುಂಬ ಖುಷಿ ಆಗ್ತಾ ಇದೆ. ಸೊ ಅದರಲ್ಲೂ ವಿಂಡೋ ಸೀಟ್ ಸಿಕ್ಕಿರೋದಂತೂ ಇನ್ನೂ ಖುಷಿ ಆಗ್ತಾ ಇದೆ. ಸೊ ಬೈ ಮೈಸೂರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇನ್ನು ಇದಂತೂ ಸೂಪರು. ನಾವು ಭೂಮಿ ಮೇಲೆ ನಿಂತ್ಕೊಂಡು ಮೋಡ ನೋಡಿದಾಗ ಹೆಂಗೆ ಕಾಣಿಸುತ್ತೆ, ಸೊ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ನನಗಂತೂ ಒಳ್ಳೆ, ನಾವು ಹತ್ತಿನ ಹೇಗೆ ಜೋಡಿಸಿ ಇಡ್ತೀವಿ ಸೇಮ್ ಅದೇ ಥರ ಕಾಣಿಸ್ತಾ ಇದೆ. ಒಂದೊಂದು ಶೇಪಲ್ಲಿದೆ. ಸೂಪರಾಗಿದೆ ನೋಡಿ. ನೋಡೋದಕ್ಕಂತೂ
2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಮೋಡದೊಳಗೆ ಹೋಗ್ತಾ ಇದ್ದೀವೇನೋ ಅನ್ನೋಂಥ ಫೀಲ್ ಆಗ್ತಾ ಇದೆ. ನೋಡಿ ಇಲ್ಲಿ ಒಂದೊಂದು ಥರ. ಸೊ ನಾವು ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದೀವಿ, ಅದು ಕೆಳಗಡೆ ನೋಡೋರು ಗೊತ್ತಾಗುತ್ತೆ. ಬಟ್ ಇಲ್ಲಿ ನೋಡಿ ಎಷ್ಟು ಸ್ಲೋ ಆಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾವು ಮೋಡಕ್ಕಿಂತ ಮೇಲೇ ಇದ್ದೀವಿ, ಸೊ ಮೋಡ ಕೆಳಗಡೆ ಇದೆ. ಸೊ ಕೆಲವೊಂದು ನಮ್ಮ ಪಕ್ಕನೇ ಇದೆ ನೋಡಿ. ಇದಂತೂ ಫುಲ್ಲು ಮೋಡ, ಏನೂ ಕಾಣಿಸ್ತಾನೆ ಇಲ್ಲ ಕೆಳಗಡೆ. ಅದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ. ಎಸ್, ಅದು ಒಂಥರ ಹೊಗೆ ಥರ ಬರ್ತಾ ಇದೆ. ಬಟ್ ಅದು ಹೊಗೆ ಎಲ್ಲ ಪೂರ್ತಿ ಮೋಡ ಆ ಥರ ಇರೋದು. ಸೊ ಇದನ್ನೆಲ್ಲ ನೋಡ್ತಿದ್ದಂಗೆ ನನಗೆ ವಾಟ್ರ್ ಬೇಕಾ ಅಂತ ಕೇಳಿದ್ರು. ಹೌದು, ವಾಟ್ರ್ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಜೊತೆಗೆ ಸೊ ಏನೋ ಒಂದು ಗಿಫ್ಟ್ ಅಂತೇಳಿ ಕೊಟ್ಟಿದ್ದಾರೆ, ಅಂದರೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಇದೇನು ಐ ಥಿಂಕ್ ಯಾವುದೋ ಸ್ವೀಟ್ಸ್ ಅನಿಸುತ್ತೆ. ಏನಿದೆ ಯಾವುದೋ ರೈಸ್ ಏನೋ ಇದೆ, ಇದೇನದು ಚಿಪ್ಸ್ ಚಿಪ್ಸ್ ಥರ ಇದೆ. ಸೊ ಏನೋ ಮೆನ್ಷನ್ ಮಾಡಿದ್ದಾರೆ ಯಾವ ಥರ ಅಂತ. ಚಿಲ್ಲಿ ಗೋವಾ ಡ್ರಿಂಕ್ ಅಂತೆ. ಓ ಮೈ ಗಾಡ್, ಚಿಲ್ಲಿನೇ ಕೊಡಬೇಕಿತ್ತಾ, ಬೇರೆ ಯಾವ್ದಾದ್ರು ಕೊಡಬಾರ್ದಾ? ನನಗಂತೂ ಇದು ಜ್ಯೂಸ್ ನಿಜವಾಗ್ಲೂ ಇಷ್ಟ ಇಲ್ಲ, ಕುಡಿಯೋದಕ್ಕಂತೂ ಆಗಲ್ಲ. ಇದಕ್ಕಿಂತ ಚಿಪ್ಸ್ ಆ್ಯಂಡ್ ಸ್ವೀಟ್ ಇಸ್ ಬೆಟರು. ಸದ್ಯಕ್ಕೆ ಏನಾದ್ರು ನೋಡೋಣ, ಓಪನ್ ಮಾಡೋಣ, ಇದರ ಮೇಲೆ ನೋಡೋಣ. ಸ್ವೀಟ್ ರೈಸ್ ಏನು ಕ್ರ್ಯಾಕರ್ಸ್, ರೈಸ್ ಕ್ರ್ಯಾಕರ್ಸ್ ಅಂತೆ. ಇದು ಕೂಡ ಫಸ್ಟ್ ಟೈಮು. ಸ್ವೀಟ್ ಸೂಪರಾಗಿದೆ, ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇನ್ನು ಸ್ವೀಟ್ ತಿಂದು ನೀರು ಕುಡಿದ್ಮೇಲೆ ಮತ್ತೆ ನೋಡಿ ಇದು ಮೋಡ ಎಲ್ಲ ಕಾಣಿಸ್ತಾ ಇದೆ. ಸೊ ನಾವು ಆಲ್ರೆಡಿ ಮೋಡಕ್ಕಿಂತ ಮೇಲೆ ಬಂದಿದ್ದೀವಿ. ಸೊ ಮೋಡ ಎಲ್ಲ ನಮ್ಮ ಫ್ಲೈಟ್ ಕೆಳಗಡೆ ಇದೆ. ಸೊ ಆ ಥರ ನೋಡ್ತಾ ಇದ್ದೀನಿ. ಸೂಪರು. ನನಗಂತೂ ಸ್ವಲ್ಪ ಚಳಿ ಆಗ್ತಾ ಇದೆ. ಸೊ ಜರ್ಕಿನೆಲ್ಲ ನಾನು ಪ್ಯಾಕ್ ಮಾಡಿ ಮೇಲೆ ಇಟ್ಬಿಟ್ಟಿದ್ದೀನಿ.